ನಮಗೆಲ್ಲ ವಿಷ್ಣುವಿನ ವರಾಹ ರೂಪದ ಬಗ್ಗೆ ಗೊತ್ತೇ ಇದೆ. ಆದರೆ ವಿಷ್ಣುವು ವರಾಹ ರೂಪವನ್ನು ತಾಳಿದಾಗ ಅವನು ಹೇಗೆ ಇದ್ದ, ಅವನು ಎಷ್ಟು ದೊಡ್ಡ ಆಕಾರದಲ್ಲಿ ಇದ್ದ, ಇವೆಲ್ಲವನ್ನು ಕೇಳಿದರೆ ನೀವು ಒಂದ್ಸಲ ಆಶ್ಚರ್ಯ ಪಡುತ್ತೀರ. ಹಿರಣ್ಯಾಕ್ಷನು ಭೂಮಿಯನ್ನು ಆಕ್ರಮಿಸಿ ಬ್ರಹ್ಮಾಂಡದ ಸಮುದ್ರದಲ್ಲಿ ಅಡಗಿಸುತ್ತಾನೆ. ಬ್ರಹ್ಮಾಂಡದ ಸಮುದ್ರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ, ನಮ್ಮ ಹಿಂದೂ ಗ್ರಂಥಗಳ ಪ್ರಕಾರ ಬ್ರಹ್ಮಾಂಡ ಸಮುದ್ರದ ಅಗಲ ಬಂದು ಸುಮಾರು 15,000 ಕೋಟಿ ಕಿಲೋಮೀಟರ್ ಹಾಗೂ ಅದರ ಆಳವು 38,000 ಕೋಟಿ ಕಿಲೋಮೀಟರ್. ಇನ್ನು ಶ್ರೀ ಮಹಾವಿಷ್ಣುವು ಹಿರಣ್ಯಾಕ್ಷನನ್ನು ಸಂಹರಿಸಲು ವರಾಹ ಅವತಾರವನ್ನು ತಾಳಿದಾಗ ಅವನ ಎತ್ತರ ಬಂದು ಸುಮಾರು 75,000 ಕಿಲೋಮೀಟರ್ಗಳಷ್ಟಿತ್ತು. ಅಗಲವು 40,000 ಕಿಲೋಮೀಟರ್ಗಳಷ್ಟಿತ್ತು. ಇಂತಹ ದೊಡ್ಡ ರೂಪವನ್ನು ಶ್ರೀ ಮಹಾವಿಷ್ಣುವು ಹಿರಣ್ಯಾಕ್ಷನನ್ನು ಸಂಹರಿಸಿದ ನಂತರ ಆ ಮಹಾಸಾಗರದೊಳಗಿಂದ ಭೂಮಿಯನ್ನು ಮೇಲಕ್ಕೆ ಎತ್ತಲು ವಿಷ್ಣುವು ಅಷ್ಟು ಭಾರೀ ವರಾಹ ರೂಪವನ್ನು ತಾಳಿದನು. ಈ ಕಥೆಯಿಂದ ನಾವು ಏನನ್ನು ತಿಳಿಯಬೇಕು ಎಂದರೆ, ಎಂತಹ ದೊಡ್ಡ ವ್ಯಕ್ತಿಯಾದರೂ ಸಹ ಭೂಮಿ ಮೇಲೆ ಆಸೆಪಟ್ಟರೆ ಕೊನೆಗೆ ಅವನು ಅಂತಿಮವಾಗಿ ಆ ಭೂಮಿಯಲ್ಲಿಯೇ ಲೀನನಾಗಬೇಕು ಎಂಬ ಸಂದೇಶವನ್ನು ಈ ಕಥೆಯು ಹೇಳುತ್ತದೆ.